ದಾಳಿಗೆ ಭತ್ತದ ಬೆಳೆ ನೆಲಕ್ಕೆ ಉರುಳಿದೆ. ಕಳೆದ ಸಾರಿಯೂ ಇದೇ ಸಮಯದಲ್ಲಿ ಈ ತರಹದ ದೊಡ್ಡ ಮಟ್ಟದ ಅನಾಹುತ ಆಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ವೀಕ್ಷಣೆ ಮಾಡಿ ಹೋಗಿದ್ದರು. ಆದರೆ ಯಾವುದೇ ರೈತರಿಗೆ ಒಂದು ರೂಪಾಯಿಯೂ ಬರಲಿಲ್ಲ. ಆದರೆ ದೈವಕ್ಕೆ ಬೆಲೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಕ್ಕಿದ್ದರಿಂದ ರೈತರಿಗೆ ದೊಡ್ಡ ಮಟ್ಟದ ಹಾನಿ ಆಗಲಿಲ್ಲ. ಈ ಸಾರಿ ಮಳೆಗಾಳಿಗೆ ಭತ್ತ ಬಿದ್ದಿರುವುದು ಒಂದು ಕಡೆ, ಮಾರುಕಟ್ಟೆಯಲ್ಲಿ ಬೆಲೆ ಸಂಪೂರ್ಣ ಕುಸಿದಿರುವುದು ರೈತರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಈಗ ಕೂಡಲೇ ಭತ್ತದ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಕೇಂದ್ರ ಸರ್ಕಾರ ಕೊಟ್ಟ MSP ಬೆಲೆ ಖರೀದಿ ಮಾಡುತ್ತೆ. 2370 ರೂಪಾಯಿ ನಿಗದಿಯಾಗಿದೆ. ನಾನು ಶಾಸಕನಾಗಿದ್ದಾಗ ಸದನದಲ್ಲಿ ಮಾತನಾಡಿ, ಕುಮಾರಣ್ಣ ಇದ್ದಾಗ 400 ರೂಪಾಯಿ 500 ರೂಪಾಯಿ ಹೆಚ್ಚು ಮಾಡಿ ರಾಜ್ಯ ಸರ್ಕಾರ ಅದಕ್ಕೆ 300, 400, 500 ರೂಪಾಯಿವರೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಖರೀದಿ ಮಾಡೋದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದೀಗ ಮಧ್ಯಪ್ರದೇಶದಲ್ಲಿ ಆ ಬೆಂಬಲ ಬೆಲೆಗೆ ಅವರು 2325 ರೂಪಾಯಿ 75 ಕೆಜಿಗೆ 75 ಕೆಜಿಗೆ 800 ರೂಪಾಯಿ ಒಂದು ಕ್ವಿಂಟಾಲಿಗೆ ಅಲ್ಲಿ ಹೆಚ್ಚು ಕೊಟ್ಟಿದ್ದಾರೆ. ಅದು ಬಿಟ್ಬಿಡ್ರಿ, ಕೇಂದ್ರ ಸರ್ಕಾರ ಕೊಟ್ಟಿರುವ ಬೆಂಬಲ ಬೆಲೆಗೆ 800 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಮಧ್ಯಪ್ರದೇಶ ಸರ್ಕಾರ ರೈತರ ನೆರವಿಗೆ ಬಂದಿದೆ. 800 ಹೆಚ್ಚುವರಿ ಕೇಂದ್ರ ಸರ್ಕಾರದ ಎಷ್ಟು? 2370. ಅದಕ್ಕೆ ಈ ಸರ್ಕಾರ ಕೂಡ ಒಂದು 500 ರೂಪಾಯಿ ಹೆಚ್ಚಿಗೆ ಮಾಡಿ ಖರೀದಿ ಕೇಂದ್ರವನ್ನು ಕೂಡಲೇ ತೆರೀಬೇಕು. ಈಗ ಅವರು ಹೊರಡಿಸಿರುವ ಆದೇಶಗಳಲ್ಲಿ ಏನಾಗಿದೆ ಅಂದರೆ 15ನೇ ತಾರೀಕಿನಿಂದ ನೋಂದಣಿ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಹದಿನೈದು ತಾರೀಕಿಗೆ 15, 11, 21 24, 25ರಿಂದ
ಡಿಸೆಂಬರ್ ಆದಮೇಲೆ ಖರೀದಿ ಮಾಡ್ತಾರೆ. ಜನವರಿ ಫಸ್ಟಿಗೆ ಖರೀದಿ ಶುರು ಮಾಡ್ತಾರೆ. ಡಿಸೆಂಬರ್ ಆಗಿ ಜನವರಿ ಫಸ್ಟ್ ವೀಕ್ನಿಂದ ಖರೀದಿ ಅಂತ. ಎಲ್ಲಿಟ್ಕೋಬೇಕು ಭತ್ತ ನಾವು ರೈತರು? ಈಗ ನವೆಂಬರ್ನಾಗ ಕಟಾವಾಗಿ ಹೋಗ್ತದೆ, ಡಿಸೆಂಬರ್ ಅನ್ನೋದ್ರಾಗ ಎಲ್ಲ ಮುಗಿದೋಗಿರ್ತದೆ. ಡಿಸೆಂಬರ್ 10-15ನೇ ತಾರೀಕಿಗೆ ಇರಂಗಿಲ್ಲ, ಎಲ್ಲ ಆ ಭತ್ತ ಇಟ್ಕೋಬೇಕಿಲ್ಲ ಅಷ್ಟು ದಿನ. ಯಾಕೆ ಜನವರಿ 1ರಿಂದ ಪ್ರಾರಂಭ ಮಾಡಬೇಕು? ಈ ಕೂಡಲೇ ಪ್ರಾರಂಭ ಮಾಡಬೇಕು. ನೋಂದಣಿ ಆಗೋರು ಆಗ್ತಾ ಇರ್ತದೆ. ಪರ್ಚೇಸನ್ನು ಪ್ರಾರಂಭ ಮಾಡಿದರೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗ್ತದೆ. ನಾವು ಇಷ್ಟು ವರ್ಷ ಹೋರಾಟ ಮಾಡಿ ಪ್ರಾರಂಭ ಮಾಡಿದರೆ ಯಾವಾಗ ಭತ್ತ ಕೇಂದ್ರ ಪ್ರಾರಂಭ ಆಗ್ತದೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗಿರೋದನ್ನು ನೋಡಿದ್ದೇವೆ. ನಮ್ಮ ಅನುಭವ ಇದೆ. ನಾನು ಸದ್ಯದಲ್ಲಿ ಅದೇ ಹೇಳಿದೆ, ನೀವೇನು ₹1 ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ₹500 ಕೊಟ್ಟರೆ ಅಂದರೆ ನಮಗೆ ಒಂದು ₹300-400 ಜಂಪ್ ಆಗ್ತೈತೆ ರೇಟು. ಅದು ಆದ ಕೂಡಲೇ ನಾನು ಚೀಫ್ ಮಿನಿಸ್ಟರ್ಗೆ ಹೋಗಿ ಹೇಳಿದೆ, ನೋಡಿ ನೀವು ಅನೌನ್ಸ್ ಮಾಡಿದ್ರಿ, ಇವತ್ತು ಜಂಪ್ ಆಯಿತು, ರೈತ ಬದುಕ್ತಾನೆ, ಅದಕ್ಕೆ ನಿಮಗೆ ಹೇಳಿದ್ದು ಇನ್ನೊಂದು 100 ಮಾಡಿದ್ರೆ ಜಾಸ್ತಿ ಅಂತ ಹೇಳಿದೆ. ಹಾಗಾಗಿ ನಾನು ಈರೂರು ಶಾಸಕರಿಗೆ ಒತ್ತಾಯ ಮಾಡ್ತೇನೆ, ವಿಧಾನಸಭೆಯ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರಿಗೂ ಒತ್ತಾಯ ಮಾಡ್ತೇನೆ, ರೈತರ ನೆರವಿಗೆ ಸರ್ಕಾರ ಬರಬೇಕು. ಈಗ ಹೋಗಿ ವೀಕ್ಷಣೆ ಮಾಡ್ತಾ ಇದ್ರಿ, ಬರೀ ವೀಕ್ಷಣೆ ಮಾಡೋದ್ರಿಂದ ರೈತರಿಗೆ ಯಾವುದೇ ಉಪಯೋಗ ಬರಲ್ಲ. ಹೋದ ಸಾರಿಗೂ ಇದ್ರಂಗೆ ವೀಕ್ಷಣೆ ಮಾಡಿದ್ರಿ, ಜಿಲ್ಲಾ ಮಂತ್ರಿಗಳು ಬಂದು ವೀಕ್ಷಣೆ ಮಾಡಿ ಏನು ₹1 ಕೊಡಲಿಲ್ಲ. ಈ ಸಾರಿ ಆದರೂ ನೀವು ಕೊಡದೇ ಇದ್ರೆ ನೀವು ರೈತರ ಪರ ಅಂತ ಮಾತನಾಡುವ ನೈತಿಕ ಹಕ್ಕೇ ಇರೋದಿಲ್ಲ ನಿಮಗೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಬಹಳ ಸಲ ತೋರಿಸಿಕೊಟ್ಟಿದೆ. ಹಾಲು ಉತ್ಪಾದಕರಿಗೆ ₹5 ಸರ್ಕಾರ ಕೊಡಬೇಕಾದ ಹಣವನ್ನ ಇವತ್ತು ಕೊಡ್ತಾ ಇಲ್ಲ. ಲೀಟರಿಗೆ ₹5 ಅಂತೆ 1600 ಕೋಟಿ ನನ್ನ ಇಲಾಖೆಯಿಂದ ದುಡ್ಡು ಕೊಡ್ತೀವಿ. ನೇರವಾಗಿ ಹಾಲು ಉತ್ಪಾದನೆ ಮಾಡಿದ ರೈತನ ಅಕೌಂಟಿಗೆ ದುಡ್ಡು ಹೋಗ್ತೈತಿ. ಇಷ್ಟು ದಿನ ಕೊಟ್ಟಿಲ್ಲ, ಈಗ ನನಗೆ ಕೊಡಕ್ಕೆ ಚಾಲು ಮಾಡಿರ್ಬೇಕು. 5 ತಿಂಗಳು 6 ತಿಂಗಳಿಂದ ಕೊಟ್ಟಿರಲಿಲ್ಲ, ಇವಾಗ ಚಾಲು ಮಾಡಿದ್ವಿ. ಪೂರ್ತಿ ಅಮೌಂಟ್ ಹಾಕ್ಯಾರ. 2 days ಆಯ್ತು. ಅಲ್ಲ ಈಗಲಿಂದ ಕೊಟ್ಟರಲ್ಲ, ಎಲ್ಲವೂ ಕೊಡಬೇಕಲ್ಲ. ಯಾವತ್ತಿಂದ ಕೊಟ್ಟಿಲ್ಲ ಆವತ್ತಿನಿಂದ. ಹಾಗಾಗಿ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅವ್ರು ಹೇಳಿದಂಗೆ ಜನವರಿಯಲ್ಲಿ ಖರೀದಿ ಮಾಡಕ್ಕೆ ಹೋದ್ರೆ ಇದು ರೈತರಿಗೆ ಯಾವುದೇ ಅನುಕೂಲ ಆಗೋದಿಲ್ಲ. ಆಮೇಲೆ ನಿಮ್ಗೆ ಅಲ್ಲಿ ಇಡಕ್ ಆಗೋದಿಲ್ಲ, ರೈತ ಇಟ್ಕೊಳ್ಳೋಕೆ ನಾವು ಮನೆಗೆ ಸ್ಟೋರೇಜ್ ಇರ್ತೈತೆ. ಆಮೇಲೆ 2ನೇ ಬೆಳೆ ನೀರು ಇರೋದ್ರಿಂದ ಅವನಿಗೆ ಹಣದ ಅವಶ್ಯಕತೆ ಇರ್ತದೆ. ನೀವು ನೋಂದಣಿ ಪ್ರಾರಂಭ ಮಾಡಿದ 1 ವಾರ 10 ದಿನದಲ್ಲೇ ಪ್ರಾರಂಭ ಮಾಡಲಿ ಖರೀದಿ ಕೇಂದ್ರವನ್ನು. ನೋಂದಣಿ ಮಾಡೋರು ಮಾಡ್ತಿರ್ತಾರೆ, ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ. ಖರೀದಿ ಕೇಂದ್ರ ನೀವು ತೆಗೆದಿದ್ದೀವಿ ಅಂತ ಮಾಧ್ಯಮದಲ್ಲಿ ಬಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗ್ತದೆ. ಇದನ್ನ ಮಾನ್ಯ ಶಾಸಕರು ಗಮನಿಸಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಲ್ಲ ಅಂದರೆ ಇದರ ಲಾಭ ವ್ಯಾಪಾರಸ್ಥರಿಗೆ ಆಗ್ತದೆ, ಆಗಲಿ ರೈತರಿಗೆ ಯಾವುದೇ ಲಾಭ ಆಗೋದಿಲ್ಲ. ಈ ಜೋಳ ಖರೀದಿ ಕೇಂದ್ರ ನೋಡಿದಿರಿ ಏನಾಗಿದೆ. ಇವತ್ತು ಟ್ರೇಡರ್ಸ್ಗೆ ಲಾಭ ಆಗಿದೆ, ರೈತರಿಗೆ ಯಾರಿಗೂ ಲಾಭ ಆಗಲಿಲ್ಲ. ಇವುಗಳನ್ನ ನೀವು ಅರ್ಥ ಮಾಡ್ಕೊಂಡು, ಜೋಳ ಖರೀದಿಯಲ್ಲಿ ಎಷ್ಟು ಅನಾಹುತಗಳು. ಜೋಳ ಕಟಾವಾಗಿ 4 ತಿಂಗಳು 5 ತಿಂಗಳ ಮೇಲೆ ಖರೀದಿ ಮಾಡೋದು ಕೇಂದ್ರ ಪ್ರಾರಂಭ ಆಗ್ತವೆ. ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ ಮೇಲೆ ಚೀಲ ಇಲ್ಲ ಅಂತೇಳಿ ಮತ್ತೆ ಒಂದು 20 ದಿನ ಮುಂದೂಡ್ತಾರೆ.
ಖರೀದಿ ಆದ ಮೇಲೆ ಗೋಡೌನ್ಗಳಿಲ್ಲ ಅಂತ ತೊಂದರೆಗೆ ಅನುಭವಿಸಿರೋದನ್ನ ನಾವು ನೋಡಿದ್ದೀವಿ. ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ. ನೋಂದಣಿ ಆದಾಗ ಎಷ್ಟು ಜನ ಕೊಡ್ತಾರೆ, ಎಷ್ಟು ಬರ್ತೈತೆ ಮಟೀರಿಯಲ್ ಅಂತ ಗೊತ್ತಿರ್ತೈತೆ ಅವ್ರಿಗೆ. ಅಷ್ಟು ಚೀಲಗಳನ್ನು ಇಟ್ಕೋಬೇಕು, ಅವುಗಳನ್ನು ಸ್ಟೋರೇಜ್ ಮಾಡೋಕ್ಕೆ ಗೋಡೌನ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ದು ಮಾಡಲಾರ್ದೆ ಇದ್ರೆ ಏನು ಅನಾಹುತ ಇದೆ, ಯಾರು ಕೇಳ್ಬೇಕಂತ. ಗೊತ್ತಿದ್ದು ಮಾಡಿಲ್ಲ ಅಂತಂದ್ರೆ ಇವುಗಳನ್ನ ಮಾನ್ಯ ಶಾಸಕರು ಜವಾಬ್ದಾರಿ ಹೊತ್ತು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಇಲ್ಲದಿದ್ದರೆ ರೈತ ದೊಡ್ಡ ಸಂಕಷ್ಟಕ್ಕೆ ಒಳಗಾಗ್ತಾನೆ. ಒಂದು ಕಡೆ ಮಳೆ ಬೆಳೆ ಗಾಳಿಯಿಂದ ಹಾಳಾಗಿದೆ, ಇನ್ನೊಂದು ಕಡೆ ಬೆಲೆ ಇಲ್ಲದೇ ಹಾಳಾದರೆ ಇದರ ಜವಾಬ್ದಾರಿಯನ್ನ ಶಾಸಕರೇ ಓದಬೇಕಾಗ್ತದೆ. ಅದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು.